ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿದಿರಿ. ಫ್ರೆಂಡ್ಸ್, ಈಗ ಕೊನೆಗೂ ನನಗೆ ಈ ರೆಡ್ಮಿ ನೋಟ್ 5 ಪ್ರೋ ಅನ್ನೋದು ಸಿಕ್ಬಿಡ್ತು. ಫ್ಲಾಶಲ್ಲಿ 2 ಟೈಮ್ಸ್ ಟ್ರೈ ಮಾಡಿದೆ, ಆದರೆ ಸಿಗಲಿಲ್ಲ. ಸಂಗೀತ ಅಲ್ಲಿ ನಾನು ಪ್ರೀ ಬುಕಿಂಗ್ ಮಾಡಿದ್ದೆ, ಒಂದೇ ದಿನಕ್ಕೆ ಇದು ಡೆಲಿವರಿ ಬಂದುಬಿಡ್ತು. ಈಗ ಇದನ್ನು ರೆಡ್ಮಿ ನೋಟ್ 5 ಪ್ರೋ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ರಾಕೇಶ್ ಭಾಗ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್. ಲೇಟ್ ಮಾಡೋದು ಬೇಡ, ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ನಾನು ಇದನ್ನು ಆಫ್ಲೈನಲ್ಲಿ ತರಿಸಿದ್ದು. ಇದನ್ನು ಮೊದಲು ಇದನ್ನು ಬಾಕ್ಸ್ ನೋಡೋದಾದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ರೆಡ್ಮಿ ನೋಟ್ 5 ಪ್ರೋ ಅಂತ ಕೊಟ್ಟಿದ್ದಾರೆ. ನಿಮಗೆ ಫ್ರಂಟ್ ಸೈಡಲ್ಲಿ ನೋಡೋದಾದರೆ ಇಂಡಿಯಾಸ್ ನಂಬರ್ ಒನ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನು ರೆಡ್ಮಿ ನೋಟ್ 5 ಪ್ರೋ ಅಂತ ನೇಮು. ಈ ಕಡೆನೂ ಅಷ್ಟೇ, ಲೆಫ್ಟ್ ಸೈಡು. ಇನ್ನು ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಕೆಲವು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಇದು ಬ್ಲ್ಯಾಕ್ ಕಲರು, ನಿಮಗೆ ಇದು ಗೋಲ್ಡ್ ಕಲರ್ ಸಿಗುತ್ತೆ, ಬ್ಲ್ಯಾಕ್ ಕಲರ್ ಸಿಗುತ್ತೆ, ಬ್ಲೂ ಮತ್ತು ರೋಸ್ ಗೋಲ್ಡ್ ಕಲರ್ಸಲ್ಲಿ ಇದು ಸಿಗುತ್ತೆ. ಟೋಟಲ್ 4 ಕಲರ್ಸಲ್ಲಿ ಇದು ಸಿಗುತ್ತೆ. ಇದು ಆ್ಯಕ್ಚುಲಿ ಈಗ ಸದ್ಯಕ್ಕೆ ಬ್ಲ್ಯಾಕು ಮತ್ತು ಗೋಲ್ಡ್ ಅಷ್ಟೇ ಸಿಗ್ತಾ ಇರೋದು. ಇನ್ನು ಬ್ಲೂ ಮತ್ತು ರೋಸ್ ಗೋಲ್ಡ್ ಇನ್ನು ಫ್ಲಾಶ್ ಸೇಲಲ್ಲಿ ತರ್ತಾ ಇದ್ದಾರೆ. ಇನ್ನು ನೀವು ಬ್ಯಾಕ್ ಸೈಡಲ್ಲಿ ಕೆಲವು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ನೋಡೋದಾದರೆ ಇದನ್ನ ಸ್ಪೆಕ್ಸ್ ನೋಡೋದಾದರೆ ನಿಮಗೆ ಇದು 5.99 ಫುಲ್ HD ಡಿಸ್ಪ್ಲೇಯಲ್ಲಿ ಬರುತ್ತೆ. ಮತ್ತು 12 MP ಮತ್ತು 5 MP ಡ್ಯೂಯಲ್ ಕ್ಯಾಮ್ರಾ, ಅಂದರೆ ಬ್ಯಾಕ್ ಸೈಡ್ ಕ್ಯಾಮ್ರಾದು 12 MP ಮತ್ತು 5 MP ಕ್ಯಾಮ್ರಾ ಬರುತ್ತೆ. ಮತ್ತು ಫ್ರಂಟ್ ಸೈಡ್ ನೋಡೋದಾದರೆ 20 MP ಕ್ಯಾಮ್ರಾ ಇದೆ. ಇದು ಸ್ನ್ಯಾಪ್ಡ್ರ್ಯಾಗನ್ 636 ಆಕ್ಟಾ-ಕೋರ್ ಪ್ರೊಸೆಸರಿಂದ ರನ್ ಆಗುತ್ತೆ. ಮತ್ತು 400 mAh ಹೈ ಕೆಪಾಸಿಟಿ ಬ್ಯಾಟ್ರಿ ಇದೆ. ಇದಕ್ಕೆ ಸರ್ ವ್ಯಾಲ್ಯೂ ಬಂದುಬಿಟ್ಟು 1.6 ವಾಟ್ ಪರ್ kg ಅಂತ ಕೊಟ್ಟಿದ್ದಾರೆ. ಮತ್ತು ಬಾಡಿ ಸರ್ ವ್ಯಾಲ್ಯೂ ಬಂದುಬಿಟ್ಟು 0.334 ವಾಟ್ ಪರ್ kg ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಕೆಳಗಡೆ ನೋಡೋದಾದರೆ ಮೇಡ್ ಇನ್ ಇಂಡಿಯಾ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ಮ್ಯಾನುಫ್ಯಾಕ್ಚರ್ ಇಂಡಿಯಾದಲ್ಲಿ ಆಗೋದಿಲ್ಲ, ಜಸ್ಟ್ ಅಸೆಂಬಲ್ ಆಗುತ್ತೆ ಅಷ್ಟೇ ಇಂಡಿಯಾದಲ್ಲಿ. ಈಗ ಇದನ್ನು ಓಪನ್ ಮಾಡೋಣ. ಇಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ನ ಬ್ರೇಕ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ನೀವು ಮೇಲೆ ನೋಡೋದಾದರೆ ಇದು ಮೇಲ್ಗಡೆ ನೋಡೋದಾದರೆ ನಿಮಗೆ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದು ಸಿಲಿಕಾನ್ ಕವರ್ ಅನಿಸುತ್ತೆ. ಹೌದು, ಇದು ಸಿಲಿಕಾನ್ ಕವರೇ, ಫ್ಲೆಕ್ಸಿಬಲ್ ಇದೆ, ಟ್ರಾನ್ಸ್ಪರೆಂಟ್ ಕವರು. ಈಗ ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಇಮಿಡಿಯೇಟಾಗಿ ನಿಮಗೆ ಮೊಬೈಲೇ ಇರುತ್ತೆ. ಮೊಬೈಲ್ ಪಕ್ಕಕ್ಕೆ ಇಟ್ಬಿಡೋಣ. ಅದಾದಮೇಲೆ ಏನಿದೆ ಅಂತ ನೋಡೋಣ. ನಿಮಗೆ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಮತ್ತು ವಾರಂಟಿ ಕಾರ್ಡ್ಸ್ ಏನೇನೋ ಇದೆ, ಅದು ತೆಗೆದುಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಅಡಾಪ್ಟರ್ ಒಂದು ಕೊಟ್ಟಿದ್ದಾರೆ, ಮತ್ತು USB ಕೇಬಲ್ ಒಂದು ಕೊಟ್ಟಿದ್ದಾರೆ. ಇದು ಲೆಂತ್ ಜಾಸ್ತಿ ಉದ್ದ ಇಲ್ಲ. ಈಗ ಕಾಮನಾಗಿ ಯಾವ ಥರ ಬರ್ತಾ ಇದೆ ಫೋನ್ಸ್ಗೆ ಅಷ್ಟೇ ಸೈಜ್ ಇದೆ, ಜಾಸ್ತಿ ಉದ್ದ ಇಲ್ಲ. ಮತ್ತು ಇನ್ನೊಂದು ಬಂದುಬಿಟ್ಟು ಸಿಮ್ ಎಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ. ಇನ್ನು ಒಳಗಡೆ ಅಂತೂ ಇನ್ನೇನು ಇಲ್ಲ, ಅಷ್ಟೇ ನೀವು ನೋಡ್ಬೋದು ಖಾಲಿ. ಇದು ಇನ್ನು ಬಿಟ್ಟರೆ ಹೆಡ್ಫೋನ್ಸ್ ಅಂತೂ ಸಪ್ಲೈ ಮಾಡಿಲ್ಲ ಅವರು. ಹೆಡ್ಫೋನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇದು ಅಡಾಪ್ಟರು 5.2 ಆಂಪರ್ ಔಟ್ಪುಟ್ ಇದೆ. ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ರೂಮರ್ ಅಂತೂ ಇದೆ. ಒಂದ್ಸಲ ಟೆಸ್ಟ್ ಮಾಡಬೇಕು. ಕಂಪ್ಲೀಟ್ ರಿವ್ಯೂ ಪ್ರೊಡ್ಯೂಸ್ ಮಾಡಿದಾಗ ನಾನು ಅದರಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಫೋನು ನೋಡೋದಾದರೆ ನಿಮಗೆ ಫ್ರಂಟ್ ಸೈಡ್ ಸ್ಟಿಕ್ಕರ್ ಹಾಕಿದ್ದಾರೆ. ಈಗ ಇದನ್ನು ರಿಮೂವ್ ಮಾಡಿಬಿಡೋಣ. ನಿಮಗೆ ಬ್ಯಾಕ್ ಸೈಡ್ ಸಹ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ, ಅದನ್ನು ಸಹ ರಿಮೂವ್ ಮಾಡಿಬಿಡೋಣ. ಇನ್ನು ನೀವು ಬ್ಯಾಕ್ ಸೈಡ್ ನೋಡೋದಾದರೆ ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ, ಮತ್ತು ಡ್ಯೂಯಲ್ ಕ್ಯಾಮ್ರಾ ಇದೆ, ಮತ್ತು ಮಧ್ಯದಲ್ಲಿ ಫ್ಲ್ಯಾಶ್ ಕೊಟ್ಟಿದ್ದಾರೆ. ಮತ್ತು ಪ್ರೈಮರಿ ಕ್ಯಾಮ್ರಾ ಬಂದುಬಿಟ್ಟು 12 MP ಇರುತ್ತೆ, ಮತ್ತು ಸೆಕೆಂಡರಿ ಕ್ಯಾಮ್ರಾ 5 MP ಇರುತ್ತೆ. ಇನ್ನು ಕೆಳಗಡೆ ನೋಡೋದಾದರೆ ಯಾವುದೂ ಇಲ್ಲ, ಜಸ್ಟ್ ಅದು ಲೋಗೋ ಮಾತ್ರ ಕೊಟ್ಟಿದ್ದಾರೆ, ಇನ್ನೇನು ಕೊಟ್ಟಿಲ್ಲ ಎಕ್ಸ್ಟ್ರಾ. ಇನ್ನು ಸೈಡಲ್ಲಿ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಆ್ಯಂಟನಾ ಬ್ಯಾಂಡ್ ಸಹ ಕೊಟ್ಟಿದ್ದಾರೆ ಇವರು, ನೀವು ಇಲ್ಲಿ ನೋಡ್ಬೋದು. ಇನ್ನು ಲೆಫ್ಟ್ ಸೈಡ್ ನೋಡೋದಾದರೆ ನಿಮಗೆ ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ. ಇದು ಹೈಬ್ರಿಡ್ ಮಾಮೂಲ ನೋಡಬೇಕು, ಒಂದ್ಸಲ ಓಪನ್ ಮಾಡಿ ನೋಡೋಣ. ಇದು ಹೈಬ್ರಿಡ್ ಸ್ಲಾಟು. ನಿಮಗೆ ಒಂದೇ ಸಲ 2 ಸಿಮ್ಮು ಮತ್ತು ಮೆಮೊರಿ ಕಾರ್ಡು ಹಾಕೋದಕ್ಕಾಗೋದಿಲ್ಲ. ಒಂದು ಸಿಮ್ಮು ಅಥವಾ ಒಂದು ಸಿಮ್ಮು ಪ್ಲಸ್ ಒಂದು ಮೆಮೊರಿ ಕಾರ್ಡ್ ಹಾಕಬೇಕಾಗುತ್ತೆ, ಇಲ್ಲ 2 ಸಿಮ್ ಹಾಕಬೇಕಾಗುತ್ತೆ ನೀವು. ಇನ್ನು ನೀವು ಫ್ರಂಟ್ ಸೈಡ್ ನೋಡೋದಾದರೆ ಇಲ್ಲಿ ಟಾಪಲ್ಲಿ 20 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದಾದಮೇಲೆ ಇಯರ್ ಪೀಸ್ ಇದೆ ಮಧ್ಯದಲ್ಲಿ. ಮತ್ತು ಇಲ್ಲಿ ನೋಡ್ಕೊಳೋದಾದರೆ ನಿಮಗೆ ಇಲ್ಲಿ ಸಾಫ್ಟ್ ಲೈಟ್ ಕೊಟ್ಟಿದ್ದಾರೆ, ಸಾಫ್ಟ್ ಫ್ಲ್ಯಾಶು. ಇನ್ನು ಕೆಳಗಡೆ ನೋಡೋದಾದರೆ ಯಾವುದೇ ರೀತಿ ನಿಮಗೆ ಬಟನ್ಸ್ ಅಂತೂ ಕೊಟ್ಟಿಲ್ಲ. ಸ್ಕ್ರೀನ್ ಒಳಗೇ ನಿಮಗೆ ಬ್ಯಾಕ್ ಬಟನ್, ಹೋಮ್ ಬಟನ್ಸ್ ಎಲ್ಲ ಕೊಟ್ಟಿರ್ತಾರೆ. ಮತ್ತು ಇನ್ನು ನೀವು ಬಾಟಮಲ್ಲಿ ನೋಡ್ಕೊಳೋದಾದರೆ ಇಲ್ಲಿ
ಇಯರ್ ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮೈಕ್ರೋಫೋನ್ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟ್ರಲ್ಲಾದರೆ ನಿಮಗೆ ಚಾರ್ಜರ್ ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ. ಇನ್ನು ಟಾಪ್ ಸೈಡಲ್ಲಾದರೆ ನಿಮಗೆ IR ಸೆನ್ಸಾರ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ರಿಮೋಟ್ ಥರ ಯೂಸ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ನ. ಇದನ್ನು ಆನ್ ಮಾಡೋಣ, ಪವರ್ ಇದೆ ಇಲ್ಲ ನೋಡೋಣ. ನಾನಿಲ್ಲಿ ಪವರ್ ಬಟನ್ ಪ್ರೆಸ್ ಮಾಡಿದ್ದೀನಿ. ವೈಬ್ರೇಷನ್ ಅಂತೂ ಬಂತು, ಮೀ ಅಂತ ಲೋಗೋ ಬಂದಿದೆ. ಈಗ ಆನ್ ಆಗುತ್ತೆ. ನಾನು ಕ್ವಿಕ್ ಸೆಟಪ್ ಮಾಡಿಕೊಂಡು ನಿಮಗೆ ಹೋಮ್ ಸ್ಕ್ರೀನಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಓಕೆ, ಇದನ್ನು ಆನ್ ಮಾಡೋಣ, ಪವರ್ ಇದೆ ಇಲ್ಲ ನೋಡೋಣ. ನಾನಿಲ್ಲಿ ಪವರ್ ಬಟನ್ ಪ್ರೆಸ್ ಮಾಡಿದ್ದೀನಿ. ವೈಬ್ರೇಷನ್ ಅಂತೂ ಬಂತು, ಮೀ ಅಂತ ಲೋಗೋ ಬಂದಿದೆ. ಈಗ ಆನ್ ಆಗುತ್ತೆ. ನಾನು ಕ್ವಿಕ್ ಸೆಟಪ್ ಮಾಡಿಕೊಂಡು ನಿಮಗೆ ಹೋಮ್ ಸ್ಕ್ರೀನಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಕ್ವಿಕ್ ಸೆಟಪ್ ಮಾಡಿದ್ದೀನಿ. ಈಗ ಓಪನ್ ಮಾಡೋಣ. ನಿಮಗೆ ಆನ್ ಆಗಿದ ತಕ್ಷಣ ಸ್ವೈಪ್ ಇರುತ್ತೆ ಲಾಕು. ಡೋಟ್ವೇರ್ ನೋಡೋದಾದ್ರೆ ನಿಮಗೆ ಮೀ ಸ್ಟೋರ್ಸ್ ಇದೆ, ಇಲ್ಲಿ ಅಮೆಝಾನ್ ಸ್ಟೋರ್ಸ್ ಇದೆ, ಮತ್ತು ಅಮೆಝಾನ್ ಪ್ರೈಮ್ ವಿಡಿಯೋ, ಫೇಸ್ಬುಕ್ಕು, ಮೈತ್ರ ಕೊಟ್ಟಿದ್ದಾರೆ. 4GB ಮಾಡಲ್ ಇದು, 64GB RAM ಮತ್ತು 64GB RAM ಕೊಟ್ಟಿದ್ದಾರೆ. ಇದು ಸ್ಟೋರೇಜ್ ಎಷ್ಟು ಬರುತ್ತೋ ನೋಡೋಣ ಔಟ್ ಆಫ್ ದಿ ಬಾಕ್ಸು. ಫ್ರೀ ಸ್ಪೇಸ್ ಎಷ್ಟಿದೆ ನೋಡೋಣ. ನಿಮಗೆ ಫ್ರೀ ಸ್ಪೇಸ್ ನೋಡೋದಾದರೆ ಟೋಟಲ್ 54GB ಕೊಟ್ಟಿದ್ದಾರೆ. 54.15GB ಅಂತ ಕೊಟ್ಟಿದ್ದಾರೆ ಫ್ರೀ ಸ್ಪೇಸು. ಓಕೆ ಫ್ರೆಂಡ್ಸ್, ಈಗ ಇದು ಆ್ಯಂಡ್ರಾಯ್ಡ್ ವರ್ಷನ್ ಯಾವುದ್ರ ಮೇಲೆ ಇದೆ ಅಂತ ನೋಡೋಣ ಒಂದ್ಸಲ. ಅಬೌಟ್ ಮೈ ಫೋನ್ಸ್ಗೆ ಹೋಗಿ ನೀವು ಆ್ಯಂಡ್ರಾಯ್ಡ್ ವರ್ಷನ್ ನೋಡೋದಾದರೆ ನಿಮಗೆ 7.11 ಮೆಗಾಟ್ ಮೇಲೆ ರನ್ ಆಗ್ತಾಯಿದೆ ಇದು. ಇನ್ನು ಮತ್ತು MIUI UI ವರ್ಷನ್ ನೋಡೋದಾದರೆ 9.2.4.0 ಅಲ್ಲಿ ರನ್ ಆಗ್ತಾಯಿದೆ. ಮತ್ತು CPU ಬಂದುಬಿಟ್ಟು ಆಕ್ಟಾ ಕೋರ್ ಮ್ಯಾಕ್ಸ್ 1.80 GHz ಇದೆ. ಮತ್ತು ಇನ್ನು ಕರ್ನಲ್ ವರ್ಷನ್ ನೋಡೋದಾದರೆ ನಿಮಗೆ 4.2.1 ಇದೆ. ಈಗ ಇದ್ರದ್ದು ಸೌಂಡ್ ಟೆಸ್ಟ್ ಮಾಡೋದಾದರೆ ನಿಮಗೆ ಸೌಂಡ್ ಇಷ್ಟು ಬರುತ್ತೆ. ಮ್ಯಾಕ್ಸಿಮಮ್ ಬಿಡ್ತೀನಿ. ನಿಮಗೆ ಎಲ್ಲ ಲೌಡಾಗೇ ಬರುತ್ತೆ ಸೌಂಡ್ ಅಂತೂ. ಈಗ 4K ವಿಡಿಯೋ ಪ್ಲೇ ಮಾಡಿ ನೋಡೋಣ. ಸ್ಕ್ರೀನ್ ಅಂತೂ ಇದು 4K ಸಪೋರ್ಟ್ ಮಾಡ್ತಾ ಇಲ್ಲ. ಇದು ನೀವು ಇಲ್ಲಿ ನೋಡ್ಬೋದು 1080p ಸಪೋರ್ಟ್ ಮಾಡ್ತಾ ಇರೋದು. ವಿಡಿಯೋ ಕ್ವಾಲಿಟಿ ನೋಡಿದ್ರೆ ನಿಮಗೆ 1080p ಅಂತ ಇದೆ. ಓಕೆ, ಈಗ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೀವು ಇಲ್ಲಿ ನೋಡ್ಬೋದು ರೆಡ್ಮಿ ನೋಟ್ 4 ಏನಿದೆ ಅದೇ ಥರ ಫೀಚರ್ಸ್ ಇದೆ. ಇದರಲ್ಲಿ ಎಕ್ಸ್ಟ್ರಾ ಅಂದರೆ ಪೋರ್ಟ್ರೇಟ್ ಮಾಡೋ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಇನ್ನು ನೀವು ನೋಡಿದರೆ ಸ್ಲೋ ಮೋಷನ್ ಸಹ ಇದೆ, ಸ್ಲೋ ಮೋಷನ್ ಕ್ಯಾಮ್ರಾ, ಮತ್ತು ಟೈಮ್ ಲ್ಯಾಪ್ಸ್ ಸಹ ಕೊಟ್ಟಿದ್ದಾರೆ. ಟೈಮ್ ಲ್ಯಾಪ್ಸ್ ವಿಡಿಯೋ ಸಹ ತೆಗಿಬೋದು. ನಿಮ್ಗೆ ಒಂದೆರಡು ಸ್ಯಾಂಪಲ್ಸ್ ನೋಡ್ತೀನಿ ಫೋಟೋಸು. ರೆಡ್ಮಿ ನೋಟ್ 5 Pro ಈ ಥರ ಇದೆ ಫ್ರೆಂಡ್ಸ್. ಇದು 15,500 ಕಾಸ್ಟಲ್ಲಿ, ಅಂದರೆ ಈ ಬಜೆಟಲ್ಲಿ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಇದು ಕಾಸ್ಟ್ ಬಂದುಬಿಟ್ಟು ಇದು ನಿಮಗೆ ಸ್ಟೋರೇಜ್ ಮತ್ತು ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫ್ಲ್ಯಾಶಲ್ಲಿ ಇದೇ ನಿಮಗೆ ಬ್ಲ್ಯಾಕ್ ಕಲರು 64GB ಸ್ಟೋರೇಜಲ್ಲಿ ಬೇಕಂದರೆ ನಿಮಗೆ 15,000 ಸಮಥಿಂಗ್ ಬಿಡುತ್ತೆ. ನಾನು ಆಫ್ಲೈನ್ ಅಂತ ಹಚ್ಚಿದ್ದು ಅದಕ್ಕೆ 15,500 ಆಯಿತು. ಇನ್ನು ನಿಮಗೆ ಕಲರ್ ಮತ್ತು 128GB ಬೇಕಂದರೆ ಬೇರೆ ಕಲರ್ ಮತ್ತು 128GB ಬೇಕಂದರೆ ನಿಮಗೆ ಸುಮಾರು ಒಂದು 16,000 to 17,000 ಬೀಳುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ರಿವ್ಯೂ ಮುಗಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಲೇಬೇಡಿ. ಸೈನಿಂಗ್ ಆಫ್ ರಾಕೇಶ್ ಬಗಾನ್. ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಟ್ಸ್.